ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ರಾತ್ರಿ ಎಲ್ಲ ಜೂಜಾಡಕ್ ಹೋಗೋದು ಒತ್ತಾರೆ ಬಂದು ಮಾತಾಡ್ಬೇಕು ಅನ್ನೋದು ಅದೇನಂತ ಹೇಳು. ಅದು ನಾನು ರಾತ್ರಿ ಜೂಜಲ್ ಸೋತ್ಬಿಟ್ಟಿ. ಜೂಜಲ್ ಸೋತ್ಬಿಟ್ಟ? ಹೊಟ್ಟಿಲಿರೋ ದುಡ್ಡೆಲ್ಲ ಹೋಯ್ತಾ? ನಾನು ಬರೀ ದುಡ್ಡನ್ನ ಸೋತಿಲ್ಲ. ನಿಂತು ಚೈನು ಉಂಗುರ ಐತಲ್ಲ ಅದನ್ನೇ ಸೋತ್ಬಿಟ್ಟ? ಇಲ್ಲ ಶ್ರೀ, ಅದು ನಮ್ಮ ಅಂಗಡಿ ರಾಜು ತವ ನಿಮ್ ನಾಡ ಇಟ್ಬಿಟ್ಟು ಸೋತ್ಬಿಟ್ಟಿ. ಶಂಕರೇಶ್ವರ, ನೀವು ಹಿಂಗೆ ಜೂಜಾಡ್ಕೊಂಡು ಸೋಲ್ತಾ ಇದ್ರೆ ನನ್ನ ಮರಿಗೌಡನಿಗೆ ಯಾವ ಆಸ್ತಿ ಸಂಪಾದನೆ ಮಾಡಿದ್ಲಪ್ಪ. ಇವಳು ಉದ್ಧಾರ ಆಗಲ್ಲ, ನನ್ನನ್ನು ಉದ್ಧಾರ ಆಗಕ್ ಬಿಡಲ್ಲ. ಏನ್ ನಿನ್ ಪ್ರಾಬ್ಲಮ್ಮು? ಯಾಕೆ ಹಿಂಗೆ ಕೈ ಹಿಡ್ಕೊಂಡು ಎಳಿತಾ ಇದೆ? ಈಗ ನೀನು ನನ್ನ ಅಡಿಯಾಳು, ಏಕವಚನದಲ್ಲಿ ನೀನು ಮಾತಾಡ್ಸೋ ಅಧಿಕಾರ ಇಲ್ಲ. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಷ್ಟೇ. ಈಗ ನಾವು ಏನು ಮಾಡಬೇಕು? ಅಡಿಯಿಂದ ಮುಡಿವರೆಗೂ ನನಗೆ ಮಸಾಜ್ ಮಾಡಬೇಕು. ಜಾನಿ ನನ್ನ ಮೇಲೆ ಕೋಪನಾ? ಮತ್ತಿನ್ನೇನು ಮಧು, ಒಂದು ಹೆಣ್ಣಾಗಿ ನಡುರಾತ್ರಿ ತನಕ ಜೂಜಾಡ್ಕೊಂಡು ಮನೆಗೆ ಬಂದ್ರೆ ಅಕ್ಕಪಕ್ಕ ನೋಡಿದ್ರೆ ಏನು ಅನ್ಕೊಳ್ಳಲ್ಲ? ಗಂಡಸರು ಮಾತ್ರ ಜೂಜಾಡ್ಬೇಕಾ? ಹೆಂಗಸರು ಜೂಜಾಡ್ಬಾರ್ದು ಅಂತ ರೂಲ್ಸ್ ಇದೆಯಾ? ಮಧು, ಹೆಣ್ಣು ಮನೆಗೆ ಕಣ್ಣು ಅಂತಾರೆ. ಅಂಥದ್ರಲ್ಲಿ ನೀನು ಈ ರೀತಿ ಎಲ್ಲ ಮಾಡಿದ್ರೆ ಅಕ್ಕಪಕ್ಕ ಏನೇನು ಮಾತಾಡ್ಕೋತಾರೆ ಅಂತ ಗೊತ್ತಾ ನಿನಗೆ? ಇದೆಲ್ಲ ನಿನ್ಗೆ ಅರ್ಥನೇ ಆಗಲ್ವಾ? ಬೇರೆಯವರು ನನ್ನ ಬಗ್ಗೆ ಏನು ಮಾತಾಡ್ತಾರೆ ಅಂತ ನನಗೆ ಬೇಕಾಗಿಲ್ಲ. ನೀವು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತೀರಾ ಅನ್ನೋದಷ್ಟೇ ಇಂಪಾರ್ಟೆಂಟ್. ನಾನೇನು ಯೋಚನೆ ಮಾಡಲ್ಲ ಮಧು, ನಾನು ಬ್ಲ್ಯಾಂಕ್ ಆಗಿದ್ದೀನಿ. ಸರಿ, ಆ ವಿಷಯ ಬಿಡಿ. ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಏನದು? ನೆನ್ನೆ ಆಟದಲ್ಲಿ ನಾನು ಸೋತ್ಬಿಟ್ಟೆ. ತುಂಬ ಸುಸ್ತಾಗಿದೆಯಾ? ಕಾಲೊತ್ಲಾ? ಬೇಡ ಜಾನಿ, ನೀವೀಗ ಒತ್ತಬೇಕಾಗಿರೋದು ನನ್ನ ಕಾಲ್ನಲ್ಲ, ಬೇರೆಯವ್ರ ಕಾಲ್ನ. ಮಧು, ಏನು ಹೇಳ್ತಿದ್ಯಾ? ನಾನು ಯಾಕೆ ಬೇರೆಯವ್ರ ಕಾಲು ಒತ್ತಬೇಕು? ಹೇಳಿದ್ನಲ್ಲ, ನೆನ್ನೆ ಆಟದಲ್ಲಿ ನಿಮ್ಮ ನಾಡ ಇಟ್ಟು ಸೋತ್ಬಿಟ್ಟೆ. ಅದು ನೆನ್ನೆ ರಾತ್ರಿ ನೀನು ಕುಡ್ದಿರೋದು ಜಾಸ್ತಿ ಆಗಿದೆ ಅನ್ಸುತ್ತೆ, ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ಜಾನಿಬಾಯಿ, ಮಧುರ ಅವರು ಟೈಟ್ ಆಗಿಲ್ಲ, ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ನೀನ್ ಯಾವನ ಹೇಳಕ್ಕೆ? ಹೋಗ ಆಚೆಗೆ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನಾನು ನಿಮ್ಮನ್ನ ಅಡ ಇಟ್ಟು ಸೋತಿದ್ದೆ ಇವ್ರ ಹತ್ರ. ಜಾನಿಬಾಯಿ, ನಡೀರಿ ನಮ್ಮ ಮನೆಗೆ ಹೋಗೋಣ. ಅಲ್ಲಿ ನೀವು ಮಾಡ್ಬೇಕಾಗಿರೋ ಕೆಲಸ ತುಂಬಾ ಇದೆ. ನಾನು ಎಲ್ಗೂ ಬರಲ್ಲ. ನಡೀರಿ ಹೋಗೋಣ. ಏಯ್, ಬಿಡೋ ಕೈಯೇ, ಬಿಡೋ. ಜಾನಿಬಾಯಿ, ನೀವು ನನ್ನ ಪ್ರಾಪರ್ಟಿ. ಜೂಜಾಟದಲ್ಲಿ ನಾನು ನಿಮ್ಮನ್ನ ಗೆದ್ದಿದ್ದೀನಿ. ನಿಮ್ಮನ್ನ ಹೇಗ್ ಬೇಕಾದ್ರೂ ಬಳಸ್ಕೋಬಹುದು. ಜಾನಿ, ನಾನ್ ನಿನ್ ಯಜಮಾನ ಕಣ, ನನ್ ಕೆನ್ನೆಗೆ ಹೊಡಿತ್ಯಾ? ಸರಿಯಾ? ಮಧು ಪ್ಲೀಸ್ ಕಾಪಾಡು, ಮಧು ಕಾಪಾಡು. ಬಿಡ ಬಂಡ್ಲೆ. ಏನ್ ಹೇಳಿ ಅಂದ್ರೆ ಈಗ ಹೇಳ್ಬಿಟ್ರಿ. ಈಗ ಮದುವೆ ಬೇಡ ಅಂದ್ರೆ ಹೇಗೆ? ನಿಮ್ ಕಾಲು ಹಿಡಿತೀನಿ, ದಯವಿಟ್ಟು ನನ್ನ ಮಗಳಿಗೆ ಮೋಸ ಮಾಡಬೇಡಿ. ನಮ್ಮಿಂದ ಏನು ತಪ್ಪಾಗಿದ್ರೆ ಹೇಳಿ, ನಾನು ಸರಿ ಮಾಡ್ತೀನಿ. ಆದರೆ ಎಲ್ಲರೂ ಮುಂದೆ ನನ್ನ ಮರ್ಯಾದೆ ತೆಗಿಬೇಡಿ ಹೇಳಿ ಅಂದ್ರೆ. ನೋಡಿ, ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ಮದುವೆ ಏನಾರು ನಾನು ಆದ್ರೆ ನಾನು ಬದುಕಿರೋದಿಲ್ಲ. ಹೊರಗಡೆ ರುದ್ರವಂಶದವರು ಕಾಯ್ತಾ ಇದ್ದಾರೆ. ಮದುವೆ ಆಗ್ತಿದ್ದಂಗೆನೆ ನಮ್ಮ ಮನೆಯವ್ರನ್ನೆಲ್ಲ ಸಾಯಿಸ್ಬಿಡ್ತಾರೆ. ಜೊತೆಗೆ ನಿಮ್ಮ ಮಗಳ ಪ್ರಾಣನೂ ಹೋಗುತ್ತೆ. ದಯವಿಟ್ಟು ಬಿಟ್ಬಿಡಿ ನನ್ನ. ಏಯ್, ಏನೋ ಮಾಡ್ತಾರಂತೆ ಆ ರುದ್ರವಂಶದವರು. ಸಿಂಹವಂಶದವಳು ನಾನಿಲ್ಲಿದ್ದೀನಿ. ನನ್ನ ಮುಂದೆ ಆ ರುದ್ರವಂಶದವರು ಬಾಲ ಬಿಚ್ತಾರ? ಅಷ್ಟು ಧೈರ್ಯ ಇದೆಯಾ ಅವ್ರಿಗೆ? ಎಲ್ಲಮ್ಮ, ಏಯ್! ಏಯ್, ಒಳ್ಳೆ ಮಾತಲ್ಲಿ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ನಾನು ನಿನ್ನ ಮುಗಿಸ್ಬಿಡ್ತೀನಿ. ಕಟ್ಟೋ ತಾಳಿನ ಅದ್ಯಾರು ಬರ್ತಾರೆ ನಾನು ನೋಡ್ತೀನಿ. ಎಷ್ಟು ಸಲ ಹೇಳಿದ್ದೀನಿ ನಿಮ್ಗೆ,
ಆ ರುದ್ರವಂಶದವರ ಮಾತಿಗೆ ಹೆದರಬೇಡಿ, ಅವರ ಸವಾಸ ಮಾಡಬೇಡಿ ಅಂತ. ಆದ್ರೆ ಕೇಳಲ್ಲ. ಏನ್ ತುಂಬಿಕೊಂಡಿದೆ ನಿನ್ನ ತಲೆಯಲ್ಲಿ? ಅವ್ರ ಸಂಬಂಧ ಮಾಡಬೇಡಿ ಅಂತ ಹೇಳಿದ್ರು ಅದನ್ನೇ ಹುಡ್ಕೊಂಡೋಗಿ ಮಾಡ್ತೀರಾ. ಈಗ ನೋಡಿ, ತಾಳಿ ಕಟ್ಟಬೇಕಾಗಿರೋ ಗಂಡು ಓಡ್ ಹೋಗ್ತೀನಿ ಅಂತಿದ್ದಾನೆ. ತಪ್ಪಾಯ್ತು ಒಡೆಯ, ನಮ್ಗೆ ಇವ್ರು ರುದ್ರವಂಶದ ಕಡೆ ಅಂತ ಗೊತ್ತೇ ಇರಲಿಲ್ಲ. ಒಳ್ಳೆ ಸಂಬಂಧ ಅನ್ಕೊಂಡು ಹೋದ್ವಿ. ಯಾರು ಯಾವ ಕಡೆ ಇರೋ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಒಡೆಯ? ಈಗ ಗೊತ್ತಾಗ್ತಿದೆಯಲ್ಲ. ಏನೋಳೆ ಹೆದರ್ಕೊಂಡು ಓಡೋಗ್ತೀಯಾ? ಓಡ್ ಹೋಗೋ ನೋಡೋಣ. ಅವರೇನೋ ನಿನ್ನ ಸಾಯಿಸೋದು. ಇವತ್ತು ಈ ಹುಡುಗಿ ಕಟ್ಟಿಗೆ ನೀ ತಾಳಿ ಕಟ್ಟಲಿಲ್ಲ ಅಂದ್ರೆ ನಾನೇ ನಿನ್ನ ಮುಗಿಸ್ಬಿಡ್ತೀನಿ. ನಿಮ್ಗೇನು ಆಗಿಲ್ಲ ಅಲ್ವಾ? ಇಲ್ಲ ಮಗ, ನನ್ಗೇನೂ ಆಗಿಲ್ಲ. ನೀವು ಬಂದು ನನ್ನ ಕಾಪಾಡಿದ್ರಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಅಯ್ಯೋ, ನೀವೀಗೆಲ್ಲ ಮಾಡಬಾರ್ದು. ಸರಿ, ನಾನು ಬರ್ತೀನಿ. ಕೊನೆ ಸಲ ಹೇಳ್ತಾ ಇದ್ದೀನಿ, ಮದುವೆ ಮಾಡ್ಕೋತೀಯೋ ಇಲ್ವೋ? ಮದುವೆ ಮಾಡ್ಕೊಂಡ್ರೆ ನಿನ್ನ ಜೋಪಾನ್ವಾಗಿ ಕಳಿಸ್ಕೊಟ್ಬಿಡ್ತೀನಿ. ಯಾವ ರುದ್ರನೂ ಏನು ಮಾಡಕ್ಕಾಗಲ್ಲ. ಅದೇ ಮದುವೆ ಆಗದೆ ಹೋದ್ರೆ ಈ ಗುಂಡು ನಿನ್ನ ತಲೆ ಸೀಳುತ್ತೆ, ನಿನ್ನ ಪ್ರಾಣ ಹೋಗುತ್ತೆ. ಮದುವೆ ಮಾಡ್ಕೊಂಡು ಮನೆಗೆ ಹೋಗ್ತೀಯೋ ಇಲ್ಲ ಸ್ಮಶಾನಕ್ಕೆ ಹೋಗ್ತೀಯೋ? ನೀವು ನನ್ನ ಸಾಯಿಸ್ಬೇಕು ಅಂದ್ರೆ ಸಾಯಿಸ್ಬಿಡಿ, ಅದು ನನ್ನ ಮದುವೆ ಮಾತ್ರ ಆಗಲ್ಲ. ಏನೋ ಅಂದಲೇ? ಬೇಡ ದಣಿ, ಬಿಟ್ಬಿಡಿ. ನಮಗೋಸ್ಕರ ಅವ್ರನ್ನೇ ಕೊಲ್ತೀರಾ? ಜೀವ ಒಂದಿದ್ರೆ ಯಾವತ್ತಾದ್ರೂ ಬಂದು ಮದುವೆ ಮಾಡ್ಕೋತಾರೆ. ಬಿಟ್ಬಿಡಿ ದಣಿ. ನಿಂತ್ಕೊಳ್ಳೋ. ನಿನ್ನ ಮಗಳು ಮದುವೆ ನಿಂತೋಗುತ್ತೆ ಅಂತ ಇಷ್ಟೆಲ್ಲ ಮಾಡ್ತಿದ್ದೀನಿ ಅನ್ಕೊಂಡ್ಯಾ? ಈಗ ಇದು ನಿನ್ನ ಮಗಳು ಮದುವೆ ಪ್ರಶ್ನೆ ಅಲ್ಲ, ಸಿಂಹ ವಂಶದ ಗೌರವದ ಪ್ರಶ್ನೆ. ಈ ಆದಿತ್ಯ ಸಿಂಹ ಮುಂದೆ ನಿಂತು ಮದುವೆ ಮಾಡಿಸಿದ್ದಾನೆ ಅಂದಮೇಲೆ ತಾಳಿ ಕಟ್ಟಬೇಕು ಅಷ್ಟೇ. ಇಲ್ಲ ಅಂದ್ರೆ ನಿಲ್ಸಿ. ಒಡೆಯ, ಅವನಿಗೇನು ಮಾಡಬೇಡಿ. ಬಿಟ್ಬಿಡಿ ಒಡೆಯ, ಅವನಿಗೇನು ಮಾಡಬೇಡಿ. ನಾನೇ ಅವನಪ್ಪ. ನೋಡಿ, ನನ್ನ ಪ್ರಾಣ ಹೋಗುತ್ತೆ ಅಂತ ಅವ್ನು ಮದುವೆ ಆಗಲ್ಲ ಅಂತ ಹೇಳ್ತಿದ್ದ. ರುದ್ರನ ಕಡೆಯವರು ನನ್ನನ್ನು ಹೊರಗಡೆ ಕಟ್ಟಾಕಿದ್ರು. ದಯವಿಟ್ಟು ಅವ್ನು ಬಿಟ್ಬಿಡಿ. ಅಪ್ಪ, ಅವರೆಲ್ಲ ಎಲ್ಲಿ? ದೇವ್ರ ದೊಡ್ಡನ ಮಗ. ಈ ಹುಡುಗ ನಾನು ಕಾಪಾಡ್ದ. ಸ್ನಾನ ಮಾಡೋಣ. ಏನ್ ನೋಡ್ತಿದ್ಯಾ? ನನ್ ಮಗ ಕರೆದ್ನಲ್ಲ, ಬಾ ನೀನು ಅಣ್ಣನೊಟ್ಟಿಗೆ ಸ್ನಾನ ಮಾಡಿವಂತೆ. ಅದು ಆಗೋಗ್ಲಿ. ಇಲ್ಲ, ಮನು ಹೊರಗಡೆ ಸ್ನಾನ ಮಾಡೋ ಹಾಗಿಲ್ಲ. ಅವನಲ್ಲಿ ಸ್ನಾನ ಮಾಡಿದ್ರೆ ಸತ್ಯ ಗೊತ್ತಾಗತ್ತೆ. ಏನು ಮಾಡಲಿ ಈಗ?